ಕೆಪಿಸಿಸಿ ವತಿಯಿಂದ ಆಯೋಜಿಸಲಾದ ಮನರೇಗಾ ಉಳಿಸಿ ಆಂದೋಲನ ಕಾರ್ಯಕ್ರಮದಲ್ಲಿ ಆಹಾರ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಭಾಗವಹಿಸಿ ಭಾರತ್ ಜೋಡೋ ಯಾತ್ರೆಯಂತೆ ಮನರೇಗಾ ಉಳಿಸಿ ದೇಶವ್ಯಾಪಿ ಯಾತ್ರೆ ಅಗತ್ಯ ಎಂದ ಸಚಿವರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು 2005-6ರಲ್ಲಿ ಯುಪಿಎ ಸರ್ಕಾರ ಅವಧಿಯಲ್ಲಿ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಅವರ ಅಂದಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಮಹತ್ವದ ಯೋಜನೆಗಳನ್ನು ಜಾರಿ ಬಂದವು. ಮನರೇಗಾ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಹಾಗೂ ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ ಯೋಜನೆಗಳಂಥ ಕಾರ್ಯಕ್ರಮಗಳು ದೇಶದ ಕಟ್ಟಕಡೆ ವ್ಯಕ್ತಿಗೂ ಬದುಕಿನಲ್ಲಿ ಭದ್ರತೆ ನೀಡಿದವು. 2005-6ರಲ್ಲಿ ನಾನು ಕೂಡ ಕೇಂದ್ರದಲ್ಲಿ ಸಚಿವನಾಗಿದ್ದಾಗ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ಕಾರ್ಯಕ್ರಮ ತಂದರು. ಇಂತಹ ಮಹತ್ತರವಾದ ಕಾರ್ಯಕ್ರಮಗಳನ್ನು ತಂದರು. ಮನರೇಗಾ ಕಾರ್ಯಕ್ರಮ ಜೊತೆಗೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ತಂದರು. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಜೊತೆಯಲ್ಲಿ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ, ನಾನೇ ಅದಕ್ಕೆ ಮಂತ್ರಿ ಕೂಡ ಇದ್ದೆ. ಈ ರೀತಿ ಹಲವಾರು ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಈ ರಾಷ್ಟ್ರದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಜೊತೆಗೆ ಕಟ್ಟಕಡೆಯ ವ್ಯಕ್ತಿಗೆ ಅವಕಾಶವನ್ನ ಬದುಕಲಿಕ್ಕೆ ಮಾಡಿಕೊಟ್ಟಂತಹದ್ದು, ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಮಾಡಿಕೊಟ್ಟಂತದ್ದು, ಹಸಿವು ಮುಕ್ತವಾಗಿ ಮಾಡಿದಂತಹದ್ದು, ಹಸಿವಿನಲ್ಲಿ ಇದ್ದು ಯಾರು ಮಲಗಬಾರದು, ಎಲ್ಲರೂ ನೆಮ್ಮದಿಯಾಗಿ ಮಾಡಬೇಕಂತ ಮಾತ್ರವಾದ ಕಾರ್ಯಕ್ರಮಗಳನ್ನ ಭಾರತ ಸರ್ಕಾರದಲ್ಲಿ ಯುಪಿಎ ಸರ್ಕಾರ ಮಾಡಿದಂಥವು. ಹಸಿವು ನಿರ್ಮೂಲನೆ ಮಹತ್ವದ ಕೊಡುಗೆ ನೀಡಿದವು ಎಂದು ಹೇಳಿದರು. ಯುಪಿಎ ಸರ್ಕಾರ ರೈತರ ಸಾಲ ಮನ್ನಾ ಸೇರಿದಂತೆ ಜನಪರ ಕಾರ್ಯಕ್ರಮಗಳ ಮೂಲಕ ಸರ್ವೋನ್ಮುಖ ಅಭಿವೃದ್ಧಿ ದಾರಿ ಮಾಡಿಕೊಟ್ಟಿತು. ಆದರೆ ಕಳೆದ 11 ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ ಯಾವುದೇ ಮಹತ್ವದ ಹೊಸ ಯೋಜನೆಗಳನ್ನು ರೂಪಿಸಲಿಲ್ಲ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಮನವಿ ಮಾಡಿದ ಸಚಿವರು, ಕರ್ನಾಟಕದಲ್ಲಿ ಆರಂಭವಾದ ಭಾರತ್ ಜೋಡೋ ಯಾತ್ರೆಯಂತೆಯೇ ಮಹಾತ್ಮ ಗಾಂಧೀಜಿಯವರ ಜನ್ಮಸ್ಥಳವಾದ ಪೋರಬಂದರಿನಿಂದ ದೇಶವ್ಯಾಪಿ ಯಾತ್ರೆಯನ್ನು ಪ್ರಾರಂಭಿಸಬೇಕೆಂದು ಒತ್ತಾಯಿಸಿದರು. ಈ ಯಾತ್ರೆಯನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯಲಿ. ಮನರೇಗಾ ಮತ್ತು ಆಹಾರ ಭದ್ರತಾ ಯೋಜನೆಗಳ ಮಹತ್ವವನ್ನು ಜನತೆಗೆ ತಲುಪಿಸಬೇಕು. ಈ ಕಾರ್ಯಕ್ರಮದ ಮೂಲಕ ದೇಶದ ಜನತೆ ಸ್ಪಷ್ಟ ಸಂದೇಶ ಕಳಿಸಿ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಬಲಪಡಿಸಬೇಕು ಎಂದು ತಮ್ಮ ಮನವಿ ಎಂದು ಸಚಿವರು ಹೈಕಮಾಂಡ್ಗೆ ಮನವಿ ಸಲ್ಲಿಸಿದರು. ಇಲ್ಲಿವರೆಗೂ ಕೂಡ ಬಿಜೆಪಿಯವರು 11 ವರ್ಷ ದಾಟಿತು, ಒಂದು ಮಹತ್ತರವಾದ ಕಾರ್ಯಕ್ರಮವನ್ನ ಯಾವುದು ಮಾಡಕ್ಕಾಗಲಿಲ್ಲ. ರೈತರಿಗೆ ಸಾಲ ಮನ್ನಾ ಮಾಡೋದು, 72,000 ಕೋಟಿ ಸಾಲವನ್ನ ಅತಿ ಸಣ್ಣ ರೈತರಿಗೆ ಮಾಡಿದಂತಹದ್ದು ಈ ರಾಷ್ಟ್ರದಲ್ಲಿ ರೈತರ ಕಣ್ಣು ನೀರು ಒರೆಸುವಂತ ಕೆಲಸವನ್ನು ಮಾಡಿದ ಯುಪಿಎ ಸರ್ಕಾರ, ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್, ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ. ಇಂಥದ್ದು ಒಂದು ಕಾರ್ಯಕ್ರಮವನ್ನು ಕೂಡ ಇಲ್ಲಿವರೆಗೂ ಅವರು ಮಾಡಕ್ಕಾಗಿಲ್ಲ. ಒಂದು ಹೊಸ ಕಾರ್ಯಕ್ರಮವನ್ನು ಯಾವುದನ್ನು ರೂಪಿಸಕ್ಕಾಗಿಲ್ಲ. ನಾನು ಸನ್ಮಾನ್ಯ ಸುರ್ಜೇವಾಲಾಜಿ ಅವರಿಗೆ ಒಂದು ಮಾತನ್ನು ಹೇಳ್ತೀನಿ. I request the General Secretary in charge, Surjewala ji, the way you have started the Bharat Jodo Yatra in Karnataka, I request the AICC President and Rahul Gandhi start the Yatra from the birthplace of Mahatma Gandhi ji, Porbandar. It should go around the whole country. This is the only issue we can tell the people, that the people, masses of this country, more than 60 to 70% of the population depends upon the Manrega program, National Food Security program and Pradhan Mantri Employment Generation program. These are the 3 major programs which the UPA government has started. I hope you will take seriously this matter to the High Command. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಎಐಸಿಸಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಚಿವರುಗಳು, ಶಾಸಕರುಗಳು ಹಾಗೂ ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿ ಪಂಚಾಯತ್ ಸ್ವರಾಜ್ ಸಮಾಚಾರ.